ಒಂದೆರಡು ತಿಂಗಳ ಹಿಂದಿನ ಕಥೆ ಇದು. ನನ್ನ ಭಾವ ಡಾಕ್ಟರ್ ನವೀನ್ ಅಂತ ಆಯುರ್ವೇದ ವೈದ್ಯ. ಇವನು ಬೆಳ್ತಂಗಡಿಯ ಒಂದು ಆಯುರ್ವೇದ ಕಾಲೇಜಿನಲ್ಲಿ ಲೆಕ್ಚರರ್. ಕಳೆದ ಬಾರಿ ಮನೆಗೆ ಬಂದಿದ್ದಾಗ ಒಂದು ಆಫರ್ ನಂಗೆ ಕೊಟ್ಟಿದ್ದ. ಈ ಸಲ ಧೂಳಿನ ಸ್ನಾನ ಮಾಡಿಕೊಂಡು ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗುವನ ಭಾವ ಅಂತ. ನಾನಂತೂ ಒಪ್ಪಿಕೊಂಡು ಬಿಟ್ಟೆ. ಬೆಳ್ತಂಗಡಿಯಿಂದ ಕಾಡಿನ ಮಧ್ಯೆ ಸಾಗುವ ಒಂದು ಊರಿನ ಕಚ್ಚಾ ರಸ್ತೆ ಇದೆ. ಇದು ಬೆಳ್ತಂಗಡಿಯ ದಿಡುಪೆಯನ್ನು ಎಳನೀರು ಎನ್ನುವ ಘಟ್ಟದ ಮೇಲಿನ ಊರಿಗೆ ಸೇರಿಸುತ್ತದೆ. ಅಲ್ಲಿಂದ ಮುಂದೆ ಹೋದರೆ ಕುದುರೆಮುಖ ಬಳಿಯ ಸಂಸೆ ಎನ್ನುವ ಊರು ಸಿಗ್ತದೆ. 15 ವರ್ಷದ ಹಿಂದೆ ಒಮ್ಮೆ ನಾನು ಪತ್ರಕರ್ತನಾಗಿದ್ದಾಗ ಈ ಎಳನೀರು ಊರಿನ ವಿಚಾರದ ಬಗ್ಗೆ ಪತ್ರಿಕೆಗೆ ವರದಿ ಮಾಡೋದಕ್ಕೆ ಅಂತ ಬೈಕನ್ನೇರಿ ಒಬ್ಬನೇ ಈ ದಾರಿಯಲ್ಲಿ ಹೋಗಿದ್ದೆ. ಆ ನೆನಪಂತೂ ನನಗೆ ಇತ್ತು. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಮಧ್ಯೆ ಸಾಗುವಂತಹ ದಾರಿ ಇದು. ಊರಿನವರು ನಮಗೊಂದು ರಸ್ತೆ ಕೊಡಿ ಅಂತ ವಿನಂತಿ ಮಾಡುತ್ತಾ ದಶಕಗಳೇ ಕಳೆದು ಹೋದರೂ ಕೂಡ ಇಂದಿಗೂ ಅದು ಸಾಧ್ಯವಾಗದೆ ಉಳಿದಂತಹ ದಾರಿ. ದಿಡುಪೆಯಿಂದ ಯಾವಾಗಲೂ ಇದರಲ್ಲಿ ಹೋಗುವುದು ಕಷ್ಟ. ಬೆಳ್ತಂಗಡಿಯಿಂದ ಅರ್ಧ ಗಂಟೆ ಹಾದಿ ಕ್ರಮಿಸಿದರೆ ಪಶ್ಚಿಮ ಘಟ್ಟದ ಬುಡದಲ್ಲೇ ಇರುವ ದಿಡುಪೆ ಎನ್ನುವ ಊರು ಸಿಗುತ್ತದೆ. ಈ ದಿಡುಪೆ ಎನ್ನುವಂಥದ್ದು ಮಲವಂತಿಕೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ. ಇದು ಘಟ್ಟದ ಬುಡವಾದರೆ ಎಳನೀರು ಇರುವುದು ಘಟ್ಟದ ಮೇಲೆ. ಎಳನೀರು ದಕ್ಷಿಣ ಕನ್ನಡ ಮತ್ತು ಚಿಕ್ಕಮಗಳೂರಿನ ಗಡಿಯಲ್ಲೇ ಇರುವಂತಹ ಊರು. ಆದರೆ ಇದು ಬರುವಂಥದ್ದು ಮಲವಂತಿಕೆಯ ವ್ಯಾಪ್ತಿಗೆ. ಈ ಮಲವಂತಿಕೆ ಎನ್ನುವಂತಹ ಗ್ರಾಮ ಪಂಚಾಯತಿಗೆ ಎಳನೀರಿನ ಜನ ತಮ್ಮ ಸರ್ಕಾರಿ ಕೆಲಸ, ವ್ಯವಹಾರ ಇತ್ಯಾದಿಗಳಿಗೆ ಬರಬೇಕಾಗತ್ತೆ. ತಾಲೂಕು ಬೇಕಾದರೂ ಬೆಳ್ತಂಗಡಿ ತಾಲೂಕು ಕಚೇರಿಗೂ ಬರಬೇಕು. ಎಳನೀರಿನ ಜನರಿಗೆ 8 ಕಿಲೋಮೀಟರ್ ದೂರದಲ್ಲಿರುವಂತಹ ಮಲವಂತಿಕೆಗೆ ಬರುವುದಕ್ಕೆ ಇರುವುದು ಇದೇ ಕಚ್ಚಾ ರಸ್ತೆ. ನೆನಪಿಡಿ, ಇದು ಮಳೆಗಾಲದಲ್ಲಿ ಇಲ್ಲಿ ಬರುವಂಥದ್ದು ಕಡು ಕಷ್ಟ. ಹಾಗೆ ಅವರು ಬರಬೇಕಾದರೆ ಒಂದು ಕೊಟ್ಟಿಗೆಹಾರ ಮೂಲಕ ಉಜಿರೆಯಾಗಿ ಬರಬೇಕು ಅಥವಾ ಕುದುರೆಮುಖ ಮೂಲಕ ಬರಬೇಕು. ಇದೆಲ್ಲವೂ 100 ಕಿಲೋಮೀಟರ್ಗೂ ಹೆಚ್ಚು ಸುತ್ತು ಬಳಸಿದ ಹಾದಿಯಲ್ಲಿ ಬರುವಂತಹ ಸನ್ನಿವೇಶ. ಹಾಗಾಗಿ ನಮಗೊಂದು ಸಾರ್ವಕಾಲಿಕ ರಸ್ತೆಯನ್ನು ಮಾಡಿಕೊಡಿ, ಬೇಕಾದರೆ ಅರಣ್ಯ ಇಲಾಖೆಯವರು ಗೇಟ್ ಹಾಕಿಯೇ ಇಡಲಿ, ಅವರ ನಿಯಮಗಳನ್ನು ಪಾಲಿಸಿಕೊಂಡೇ ನಮಗೊಂದು ರಸ್ತೆ ಕೊಟ್ಟರೆ ಈ 100-120 ಕಿಲೋಮೀಟರ್ ಸಾಗಿ ಸುತ್ತಿ ಬಳಸಿ ಬರುವ ಕಷ್ಟ ತಪ್ಪಿ ಹೋಗಲಿದೆ ಅನ್ನುವಂಥದ್ದು ಎಳನೀರಿನ ಜನರ ಬಹುಕಾಲದ ಬೇಡಿಕೆ. ದಿಡುಪೆ ಬಂದಾಗ ಡಾಮರ್ ರಸ್ತೆ ಮುಕ್ತಾಯ. ಅಲ್ಲಿಂದ ಅರಣ್ಯ ಇಲಾಖೆಯ ಗೇಟ್ ದಾಟುತ್ತಲೇ ಎಲ್ಲರೂ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡೆವು. ಯಾಕೆಂದರೆ ಈ ಕಚ್ಚಾ ರಸ್ತೆ ತುಂಬ ಧೂಳೇ ಧೂಳು. ಅದಕ್ಕಾಗಿಯೇ ನನ್ನ ಭಾವ ಹೇಳಿದ್ದು, ಈ ಸಲ ಧೂಳಿನ ಸ್ನಾನ ಮಾಡಿಕೊಂಡು ಹೊರನಾಡು ದೇವಸ್ಥಾನ ಹೋಗೋಣ ಅಂತ. ಸರಿತಾ ನೋಡಿಗ ನೀರೆಲ್ಲ ನೋಡಲಿ. ನಿತ್ಯ ಹರಿದ್ವರ್ಣದ ಈ ಕಾಡಿನೊಳಗೆ ಸಾಗುವುದಕ್ಕೆ ದಾರಿ ಸರಿಯಿಲ್ಲದಿದ್ದರೂ ಇಕ್ಕೆಲದಲ್ಲಿರುವ ಹಚ್ಚ ಹಸಿರಿನ ಕಾಡು ಮಾತ್ರ ಖುಷಿ ಕೊಡುತ್ತಾನೇ ಇತ್ತು. ಜೀಪಿನ ಚಾಲಕರ ಬಳಿ ಎಳನೀರಿನ ಊರಿನವರ ಕಷ್ಟಗಳನ್ನು ಕೇಳುತ್ತಾ ಜೀಪೇರಿ ಸಾಗಿದೆವು. ಆರಂಭದಲ್ಲೇ ಏರುವ ದಾರಿ ಅತಿ ಸಪುರವಾದಂತಹ ರಸ್ತೆ. ಎದುರಿನಿಂದ ಇನ್ನೊಂದು ಜೀಪ್ ಬಂದರೆ ಸೈಡ್ ಕೊಡಲು ಪರದಾಟ. ಮಾರ್ಗ ಬಿಟ್ಟು ಟೈರ್ ಪಕ್ಕಕ್ಕೆ ಇಳಿದರೆ ಮತ್ತೆ ರಸ್ತೆಗೆ ಬರಲು ಹರಸಾಹಸ. ಇದು ಇಲ್ಲಿ ಸಂಚರಿಸುವಂತಹ ಜೀಪಿನ ಚಾಲಕರ ನಿತ್ಯ ತಾಪತ್ರೆ. ಹೀಗೆ ಸರ್ಕಸ್ ಮಾಡುತ್ತಾ ಏರುತ್ತಾ ಸುಮಾರು 5-6 ಕಿಲೋಮೀಟರ್ ಸಾಗಿದರೆ ನಾವು ಗಳಿಸುವ ಔನ್ನತ್ಯ ಸುಮಾರು 500 ಮೀಟರ್ನಷ್ಟು.
ಇದಾದ ಬಳಿಕ ನಮ್ಮನ್ನು ಎಳನೀರು ಜಲಪಾತ ಸ್ವಾಗತಿಸುತ್ತದೆ. ಇಲ್ಲಿಂದ ಎಳನೀರು ಊರಿನ ಸರಹದ್ದು ಕೂಡ ಪ್ರಾರಂಭ. ಅದರೊಂದಿಗೆ ಅಲ್ಲಿಯವರೆಗೆ ಕಾಂಕ್ರೀಟ್ ರಸ್ತೆ ಕೂಡ ಆಗಿರುವುದನ್ನು ನಾವು ಗಮನಿಸಲೇಬೇಕು. ಎಳನೀರು ಫಾಲ್ಸ್ನ ದೃಶ್ಯಗಳನ್ನು ಕಣ್ತುಂಬಿಕೊಂಡು ಖುಷಿಪಟ್ಟೆವು. ಮುಖಕ್ಕೆ ನೀರರಚಿಕೊಂಡು ಮೈತುಂಬ ತುಂಬಿದ್ದ ಧೂಳನ್ನು ಕೊಡವಿ ಫ್ರೆಶ್ ಆಗಿ ಮುಂದುವರಿದೆವು. ಅಲ್ಲಿಂದ ಸಂಸೆ ತಲುಪಿ ನೇರವಾಗಿ ಸೇರಿದ್ದು ಕಳಸ. ಅಂದು ಶಿವರಾತ್ರಿಯ ಪುಣ್ಯದಿನ. ಹಾಗಾಗಿ ಕಳಸದ ಕಳಸೇಶ್ವರ ದೇವಸ್ಥಾನದಲ್ಲಿರುವ ಕಳಸೇಶ್ವರನ ಸನ್ನಿಧಿಗೆ ಭೇಟಿ ನೀಡಿ ಕೈ ಮುಗಿದು ಪ್ರಾರ್ಥಿಸಿ ಮುಂದೆ ಹೊರಟದ್ದು ಹೊರನಾಡಿನತ್ತ. ಅಲ್ಲಿಂದ ಕಾಲೆ ಗಂಟೆಯಲ್ಲಿ ಹೊರನಾಡಿಗೆ ತಲುಪಿದೆವು. ಹೊರನಾಡು ಶ್ರೀ ಅನ್ನಪೂರ್ಣೆಯ ಪಾದಗಳಿಗೆ ಎರಗಿ ಅಲ್ಲೇ ಅನ್ನಪ್ರಸಾದವನ್ನು ಸ್ವೀಕರಿಸಿ ಮತ್ತೆ ಜಿಪೇರಿದೆವು. ಬಂದ ದಾರಿಯಲ್ಲೇ ಹಿಂದಿರುಗಿ ಬಂದೆವು. ಮತ್ತೆ ಮುಖಕ್ಕೆ ಮಾಸ್ಕ್ ಏರಿಸಿಕೊಂಡೆವು. ಹೊಂಡ ಗುಂಡಿಯ ರಸ್ತೆಯುದ್ದಕ್ಕೂ ಇಳಿಯುತ್ತಾ ಕುಣಿಯುತ್ತಾ ಸಾಗಿದ ಜೀಪಲ್ಲಿ ನಮ್ಮ ಸರ್ಕಸ್ ಪ್ರಯಾಣ. ಅಂತೂ ಇಂತೂ ದಿಡುಪೆ ತಲುಪುವಾಗ ಧೂಳಿನ 2ನೇ ಸ್ನಾನವು ಮುಗಿದಿತ್ತು. ಜೊತೆಗೆ ಎಳನೀರಿನ ಜನರ ಕಷ್ಟಗಳ ಅರಿವು ಸರಿಯಾಗಿಯೇ ಆಗಿತ್ತು.